ಎಲ್ರಿಗೂ ನಮಸ್ಕಾರ. ನಾನು ದಾನಮ್ಮ, ರೇಖಾಶ್ರೀ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಲೆಮನ್ ಕ್ರಶ್ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಇದನ್ನು 5 ರಿಂದ 6 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಥವಾ 1 ವರ್ಷ ಆದರೂ ಇಟ್ಕೊಳ್ಬೋದು. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 10 ರಿಂದ 12 ನಿಂಬೆ ಹಣ್ಣು ತೊಗೊಂಡಿದ್ದೀನಿ. ಇದು ಪೂರ್ತಿ ಹಣ್ಣಾಗಿರಬೇಕು. ಹಾಗೆ ಅದರ ಸಿಪ್ಪೆ ಸ್ವಲ್ಪ ತೆಳುವಾಗಿರೋದನ್ನು ನೋಡಿ ತಗೊಳ್ಳಿ. ಇದನ್ನು ಬಿಸಿ ನೀರಿಗೆ ಹಾಕಿ ಒಂದು 10 ನಿಮಿಷ ನೆನೆ ಇಡಬೇಕು. ಈ ರೀತಿ ಬಿಸಿ ನೀರಿಗೆ ಹಾಕಿ ನೆನೆಸೋದ್ರಿಂದ ನಿಂಬೆಹಣ್ಣು ಸಾಫ್ಟ್ ಆಗುತ್ತೆ. ಹಾಗೆ ಅದರ ಕಹಿ ಅಂಶ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಅದರ ಬೀಜ ತೆಗೆಯೋಕ್ಕೂ ಸುಲಭ ಆಗುತ್ತೆ. ಇದನ್ನು ಜಾಸ್ತಿ ನೆನೆಸೋಕ್ಕೆ ಹೋಗಬೇಡಿ. ಕೇವಲ 5 ರಿಂದ 10 ನಿಮಿಷ ಮಾತ್ರ ನೆನೆ ಇಡಬೇಕು. 10 ನಿಮಿಷ ಆದಮೇಲೆ ನೀರನ್ನೆಲ್ಲ ಬಸದಿಟ್ಕೊಳ್ಳಿ. ಈಗ ಇದನ್ನು ಒಂದು ಬಟ್ಟೆಯಿಂದ ಒರೆಸಿಟ್ಕೊಳ್ಳಿ. ಒಂದು ನೆನಪಿಟ್ಕೊಳ್ಬೇಕು, ಒಂದು ಚೂರು ನೀರಿನ ಅಂಶ ಇರಬಾರ್ದು. ನೀಟಾಗಿ ಇದನ್ನು ಒರೆಸಿಟ್ಕೊಳ್ಬೇಕು. ನಾವು ಯಾವುದೇ ಉಪ್ಪಿನಕಾಯಿ ಮಾಡಬೇಕಾದ್ರೆ ಅದರಲ್ಲಿ ಒಂಚೂರು ನೀರಿನ ಅಂಶ ಇರಬಾರ್ದು. ಹಾಗೇನಾದರೂ ಇದ್ದರೆ ಅದು ಬೇಗ ಹಾಳಾಗುತ್ತೆ. ನಾನಿಲ್ಲಿ ಎಲ್ಲ ನಿಂಬೆಹಣ್ಣು ಒರೆಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಇದರ ಬೀಜ ಕೂಡ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಬೀಜ ಏನಾದರೂ ಇದ್ದರೆ ಉಪ್ಪಿನಕಾಯಿ ಕಹಿ ಆಗುತ್ತೆ. ಹಾಗಾಗಿ ನೀಟಾಗಿ ಬೀಜನೆಲ್ಲ ತೆಗೆದುಬಿಡಿ. ನಿಂಬೆಹಣ್ಣು ಕಟ್ ಮಾಡ್ಕೊಳ್ಳುವಾಗ ಈ ರೀತಿ ಒಂದು ತಟ್ಟೆಯಲ್ಲಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ಅದರ ರಸ ಆಚೆ ಬೀಳಲ್ಲ. ನಾವು ನಾರ್ಮಲಾಗಿ ಚಾಪಿಂಗ್ ಬೋರ್ಡ್ ಮೇಲಿಟ್ಟು ಕಟ್ ಮಾಡಿಕೊಂಡ್ರೆ ಅದರ ರಸ ಎಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ಈ ರೀತಿ ಒಂದು ತಟ್ಟೆಯಲ್ಲಿಟ್ಟು ಕಟ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು, ನಾನು ಎಲ್ಲ ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದರ ಬೀಜ ಕೂಡ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ನಾನಿಲ್ಲಿ 2 ಬ್ಯಾಚ್ನಲ್ಲಿ ರುಬ್ಕೊಳ್ತೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿರೋದನ್ನು ಒಂದು ದಪ್ಪ ತಳ ಇರೋ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಈಗ ಕರೆಕ್ಟಾಗಿ ಇದನ್ನು ಮೆಜರ್ಮೆಂಟ್ ಮಾಡಿ ತಗೋಬೇಕು. ಈಗ ಇದು 2 ಕಪ್ ಇದೆ. ನೀವು ನಿಂಬೆಹಣ್ಣು ಎಷ್ಟಾದರೂ ತಗೊಳ್ಳಿ, ಬಟ್ ಮೆಜರ್ಮೆಂಟ್ ಮಾತ್ರ ರುಬ್ಬಿರೋದನ್ನು ಮಾಡಿ. ಈಗ 2 ಕಪ್ ನಿಂಬೆಹಣ್ಣಿನ ಕ್ರಷ್ಗೆ 4 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ನಿಂಬೆಹಣ್ಣಿನ ಕ್ರಷ್ ಎಷ್ಟಿರುತ್ತೋ ಅದರ 2ರಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. 2 ಕಪ್ ಕ್ರಷ್ಗೆ 4 ಕಪ್ ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಸ್ವಲ್ಪ ಅಂಟ್ಕೊಂಡಿದೆ, ಅದನ್ನು ಸಹ ಬಳದು ಹಾಕ್ಕೊಳ್ತಾ ಇದ್ದೀನಿ, ವೇಸ್ಟ್ ಮಾಡೋದು ಬೇಡ ಅಂತ. ಈಗ 2 ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ನೀವು ಬೇಕಿದ್ದರೆ ಡೈಲಿ ಅಡುಗೆಗೆ ಯಾವ್ದು ಬಳಸ್ತೀರೋ ಅದನ್ನೇ ಬಳಸಿ. 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ, ಹಾಗೆ 1/4 ಟೀ ಸ್ಪೂನ್ ಹಿಂಗೆ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದನ್ನು ಸ್ಟವ್ ಮೇಲೆ ಇಡೋಕ್ಕಿಂತ ಮುಂಚೆನೇ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಇಲ್ಲಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಒಂದು 10 ನಿಮಿಷ ಕುದಿಸ್ಕೊಳ್ಬೇಕು. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಒಂದು 10 ನಿಮಿಷದ ಒಳಗೇ ಇದು ರೆಡಿ ಆಗುತ್ತೆ. ಇದು ಸ್ಟಾರ್ಟಿಂಗ್ ಸ್ವಲ್ಪ ತೆಳುವಾಗುತ್ತೆ, ನಂತರ ಕುದಿತಾ ಕುದಿತಾ ಇದು ಗಟ್ಟಿ ಆಗ್ತಾ ಬರುತ್ತೆ. ಇದು ಎಲ್ಲಿವರೆಗೂ ಕುದಿಸ್ಕೊಳ್ಬೇಕಂದ್ರೆ 1 ಎಳೆ ಪಾಕ ಬರೋವರೆಗೂ ಇದನ್ನು ಕುದಿಸ್ಕೊಳ್ಳಿ. ಒಂದು 10 ನಿಮಿಷದ ಒಳಗೇ 1 ಎಳೆ ಪಾಕ ಬರುತ್ತೆ. ಇವಾಗ ಇದು ಒಂದು ಕುದಿ ಬಂದಿದೆ. ಒಂದು 5 ನಿಮಿಷ ಆದಮೇಲೆ ನೀವು ಚೆಕ್ ಮಾಡ್ತಾನೆ ಇರಬೇಕು ಇದು ಪಾಕ ಬಂದಿದೆ ಇಲ್ಲೋ ಅಂತ. ಇವಾಗ ಒಂದು ಪ್ಲೇಟ್ಗೆ ಸ್ವಲ್ಪ ಹಾಕಿ ಇದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು 1 ಎಳೆ ಪಾಕ ಬಂದಿದೆ. ಇವಾಗಿದು ರೆಡಿ ಆಗಿದೆ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳಿ. ನಿಮಗಿವಾಗ ಇದು ತೆಳ್ಳಗಂತ ಅನ್ನಿಸ್ಬೋದು, ಆದರೆ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದು ಗಟ್ಟಿ ಆಗುತ್ತೆ. ನೀವಿಲ್ಲಿ ನೋಡ್ಬೋದು 1-2 ಗಂಟೆ ಆದಮೇಲೆ ಎಷ್ಟು ಗಟ್ಟಿ ಆಗಿದೆ ಅಂತ. ಹಾಗೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಸ್ವೀಟ್ ಖಾರ ಖಾರ. ಹಾಗೆ ನೀವು ಬೇಕಿದ್ದರೆ ಇದನ್ನು ಉಪವಾಸಕ್ಕೂ ತಿನ್ಬೋದು. ನೀವು ಇದಕ್ಕೆ ನಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿ ಅಂತಲೂ ಕರಿಬೋದು ಅಥವಾ ಲೆಮನ್ ಕ್ರಶ್ ಅಂತಲೂ ಕರಿಬೋದು. ಇದನ್ನು ಒಂದು ಗ್ಲಾಸ್ ಜಾರಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಮಿನಿಮಮ್ 1 ವರ್ಷ ಇಟ್ಟರೂ ಹಾಳಾಗಲ್ಲ. ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.